ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಗೈಸ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೇಸ್ಗಳದಾವು. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆತನ ನೋಡ್ರಿ. ಹಾಗಾದ್ರೆ ಬರ್ರಿ ಮೊದಲನೇ ಮೆಮೇಸ್ ಯಾವ್ದೈತಿ ನೋಡುನು. ಸೊ ಗೈಸ್, ಎಂತ ಗೊತ್ತುಂಟಾ, ನನ್ನ ಬೆಕ್ಕುಂಟಲ್ವಾ ರಾತ್ರಿಗೆ 2 ಮೊಟ್ಟೆ ಇಟ್ಟಿದ್ದಾರೆ. ವೇಟ್, ನಾನು ನಿಮ್ಗೆ ತೋರಿಸ್ತೀನಿ. ಗೈಸ್, ಇದೆ 2 ಮೊಟ್ಟೆ ನೋಡಿ, ಸೇಮ್ ನನ್ನ ಬೆಕ್ಕು ಹಾಗೇನೆ ಇಲ್ವಾ? ಬೆಕ್ಕು ಮೊಟ್ಟೆ ಇಟ್ಟಿದೆ ಅಂತ್ರಿ? ಬೆಕ್ಕು ಮೊಟ್ಟೆನ? ಸೇಮ್ ಅವರೇ ಕಲರ್. ಎಷ್ಟು ಕ್ಯೂಟ್, ಬ್ಯೂಟಿಫುಲ್, ಮುದ್ದಾಗಿ ಉಂಟಲ್ವಾ ನೋಡಿ. ಕ್ಯೂಟ್ ಉಂಟು. ಇವತ್ತೇ ಇದೆ ಬೆಕ್ಕು ಮೊಟ್ಟೆ ಟೇಸ್ಟ್ ನೋಡೋಣ. ಓಕೆ, ಬನ್ನಿ ಬನ್ನಿ. ಇದೆ ಎಂತ ಕಲರ್ ಇದೆ ಮೊಟ್ಟೆ? ಎಂತ ಕಲರ್ ಇರ್ಬೇಕು ಒಳಗೆ? ಅಮ್ಮ ಕಲರ್ ಬ್ರೌನ್, ಅಪ್ಪ ಕಲರ್. ಇವತ್ತೆ ನೋಡೋಣ ಎಂತ ಬರುತ್ತೆ ಅಂತ ಒಳಗೆ. ನನ್ಗೆ ಇದೆ ಇದೆ ಬೇಯ್ಲಿಕ್ಕೆ ಮನಸ್ಸೇ ಆಗಲ್ಲ. ಬೇಯ್ಲಿಕ್ಕೆ ದಾದಂತೀನಿ ಬೇಯ್ಪದ್ದು ತಿನ್ಕಂಡು ನನ್ಗೆ ಬಾಯ್ಲ್ ಮಾಡಿ ತಿನ್ಲಿಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ಹುಚ್ಚಾಗಿ ಉಂಟು ಅಲ್ವಾ ನೋಡಿ. ಬನ್ನಿ. ಸೊ ಗೈಸ್, ನನ್ನ ಮೊಟ್ಟೆ ಬಾಯ್ಲ್ ಆಯ್ತು. ಇವತ್ತೆ ನೋಡೋಣ ಒಳಗೆ ಇದೆ ಕಲರ್ ಅಲ್ವಾ, ಇನ್ಸೈಡ್ ಎಂತ ಕಲರ್ ಅಂತ ನೋಡೋಣ. ಓಕೆ, ವೈಟ್ ಕಲರ್. ಸೋ ಯಮ್ಮಿ. ನಿಮ್ಗೆ ನಾನು ಇದೇ ಇಟ್ಟಿದ್ದೀನಿ, ಇದೇ ನಾನು ತಿಂತೀನಿ. ಓಕೆ, ಎಂತ ಕಾಯಿಸ್ ನೀವು? ಇದೇ ಬೆಕ್ಕು ಮೊಟ್ಟೆ ಅಲ್ಲ, ಇದೇ ನನ್ನ ಮ್ಯಾಂಗ್ಳೂರು ಪೆರಡೆ ತಿತ್ತಿ. ತುಂಬಾ ಚೆನ್ನಾಗದ ಬಿಡವ ಬೆಕ್ಕು ಮೊಟ್ಟೆಗಳು. ಗೈಸ್, ನೆಕ್ಸ್ಟ್ ಮೆಮೇಸ್. ಗೈಸ್, ರಾಹುಲ್ ತನ್ನ ಒಪಿನಿಯನ್ ತಿಳಿಸಂದ್ರಿ ಫಸ್ಟ್ ಟೈಮ್ ಕ್ಯಾಮ್ರಾದ ಮುಂದೆ. ಅದು ಏನೈತ್ ನೋಡೋಣ ಬರ್ರಿ. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ಬೆಳ್ಳುಳ್ಳಿ ಕಬಾಬ್ ಬಿಹಾರ್ ಎಲ್ಲ ನೋಡ್ತಾ ಇದೆ. ರಾಹುಲ ಹೆಂಗೈತೆ? ರಾಹುಲ ಎಲ್ಲಿ ಹೋಗ್ತಾ ಇದೆ? ರಾಹುಲ ಚೆನ್ನಾಗಿದೆ. ಔಟ ಆಯ್ತಾ? ಎಲ್ಲ ಆಯ್ತಾ? 2 ವರ್ಷ 6 ತಿಂಗಳಾಯ್ತು. ಮುಂಚೆ ಬೊಂಬೈಯಲ್ಲೇ ಮಾಡ್ತೇವೆ, ಎಲ್ಲ ಮಾಡ್ತೇವೆ ಆಲ್ರೌಂಡು. ಎಲ್ಲ ಮಸಾಲೆ ಹಾಕಬೇಕು, ಆಮೇಲೆ ಐಟಮ್ ಎಲ್ಲ ಮಾಡಬೇಕು, ಚಿಕನ್ ಐಟಮ್ ಮಾಡಬೇಕು, ಬಿರಿಯಾನಿ ಎಲ್ಲ ಮಾಡ್ತೀವಿ. ಬೇರೆ ಕಡೆ ಎಲ್ಲ ಸಿಕ್ಕಲ್ಲ. ರಾಹುಲ ಅದೇ ಎಲ್ಲಿ ನೋಡ ರಾಹುಲ ಬಾರೋ ಮೆನು ಕರೋ. ರಾಹುಲ ಏನೈತೆ? ರಾಹುಲ ಕಬಾಬ್ ಕರೋ, ರಾಹುಲ ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್. ಗೈಸ್, ಫಸ್ಟ್ ಟೈಮ್ ಮಾತಾಡಂದ್ರೆ ಕ್ಯಾಮ್ರಾದ ಮುಂದೆ. ಅವನು ಏನದು ರಾಹುಲ ಫುಲ್ ಟ್ರೋಲ್ ಆಗಿ ಫುಲ್ ಫೇಮಸ್ ಆಗಿಬಿಟ್ಟಂದ್ರೆ ಅವನು. ಹಿಂಗ ಎಲ್ಲಿ ಹೋದ್ರು ಅವ್ನ ರಾಹುಲ ಅದನ್ನ ಕೊಡೋ ಇದನ್ ಕೊಡೋ ಅದಕ್ಕೆ ಇದಕ್ಕೆ ಅಂತೇಳಿ ಒದರ್ತಾರಂತ್ರಿ. ಅದಕ್ಕೆ ಅಂತ ಹೇಳಿದ. ಗೈಸ್, ನೆಕ್ಸ್ಟ್ ಮೆಮೇಸ್ ನೋಡೋಣ ಬರ್ರಿ. ಕಾಕಾಗೆ ಹಳೆ ಲವರ್ ನೆನಪು ಆದ ಅನ್ಸುತ್ತೆ. ಅಪ್ಪಾಜಿ, ಮೂವಿ ಸೂಪರ್ ಐತೆ. ಲಾಸ್ಟ್ ಸೀನು ಹೀರೋನಿ ತಾಳಿ ಕಟ್ಕೊಂಡು ಕೊಟ್ಟಲ್ಲ, ಭಾಳ ಇಷ್ಟ ಆಯ್ತಲ್ಲ. ಪ್ರೀತಿ ಅಂದ್ರೆ ಅದೇ. ಕರೆನ ಗೈಸ್, ನಿಜವಾಗ್ಲೂ ಪಾಪ ಅವ ಹಳೆ ಲವರ್ ನೆನಪಾಗಿರ್ಬೇಕು. ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಫುಲ್ ದುಃಖ ಆಗ್ಬಿಟ್ಟತ್ರಿ. ಪಾಪ ಏನ್ ಮಾಡತ್ತ. ಗೈಸ್, ನೆಕ್ಸ್ಟ್ ಮೆಮೇಸ್ ನೋಡೋಣ ಬರ್ರಿ. ಹೂಲಿ ಖರೆ ಹಂಗಾದ್ ಬಿಟ್ಟವ. ಖರೆ ಕಲ್ಯಾಣಿ ಅದಳಲ್ಲೇ 3 ವರ್ಷದಿಂದ ಲೈಕ್ ಮಾಡತ್ತೀನಿ. ಗೊತ್ತೇನ್ರಾಗ್ಲಿ ಪ್ರಪೋಸ್ ಹೊಡೆದ ಬಿಡ್ತೇನೆ. ಹ್ಞೂ ಅಂದ್ರಂದ್ರೆ ಲೈಫ ಸೆಟ್ ಇಲ್ಲ ಭಾಳ ಅಂದ್ರೆ ಬ್ಯಾಡ್ ಅಂತಾಳೆ. ನಡಿ ಸಾಯಿಲ್ ಚಸ್ಮಾ ಹಾಕೋ, ಪ್ರಪೋಸ್ ಹೊಡೆದ್ ಬಿಡಿವತ್ತು. ಹೌದಾ? ಅಪ್ಪ ಸರಿ, ನಾ ಚಿಲ್ಲರಿಲ್ಲ. ಸಾರಿ. ಇಲ್ಲ, ನೀ ಮಾತಾಡ. ಇಲ್ಲೊಬ್ಬ ಕುಡ್ಡ ಭಿಕ್ಷೆ ಬೇಡಾಕತ್ತಿದ. ಗೈಸ್, ಪ್ರಪೋಸ್ ಮಾಡ್ಬೇಕಾರ ಜರ ಹುಷಾರಾಗಿ ಸಿಚುವೇಶನ್ ಅದು ನೋಡಿ ಪ್ರಪೋಸ್ ಮಾಡ್ರಿ. ಇಲ್ಲ ಅಂದ್ರೆ ಈ ತರ ಎಡವಟ್ ಆಗೋ ಚಾನ್ಸಸ್ ಇರ್ತಾವು. ಗೈಸ್, ನೀವು ಚಿಪ್ಸ್ ಕುರ್ಕುರಿ ಪ್ಯಾಕೆಟ್ಗಳು ಬರೀ ತಿನ್ನಾಕಷ್ಟ ಯೂಸ್ ಆಕಾವಂತ ತಿಳ್ಕೊಂಡಿರಿ. ಅದು ಬೇರೆ ರೀತಿನೂ ಯೂಸ್ ಆಕ್ಕವ್ರಿ. ಅದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ಬರ್ರಿ ಗೈಸ್ ನೋಡೋನು.
ಗಾಯ್ಸ್, ಈ ರೀತಿನೂ ಯೂಸ್ ಆಕ್ಕವ್ರಿ ಇವು ಚಿಪ್ಸ್ ಕುರ್ಕುರಿ ಪ್ಯಾಕೆಟ್ಗಳು. ಈ ರೀತಿನೂ ಯೂಸ್ ಆಕ್ಕವ್ ನೋಡ್ರಿ. ಅದರಿಂದ ನೀವು ಡ್ರೆಸ್ ಮಾಡ್ಕೊಂಡು ಹಾಕೊಂಡ್ ಅಡ್ಡಾಡ್ಬೋದು. ಗಾಯ್ಸ್, ನೆಕ್ಸ್ಟ್ ಇಮೇಜ್ ನೋಡೋಣ ಬರ್ರಿ. ಬಿಗ್ ಬಾಸ್ ನಲ್ಲಿ ಪ್ರತಾಪ್ ಸೋತಿದ್ದಕ್ಕೆ ಅರ್ಧ ಗಡ್ಡ ಮೀಸೆ ಬೋಳಿಸಿದ ಯುವಕ. ಇನ್ನು ಸಹ ಒತ್ತಿ ಒತ್ತಿ ಹೇಳ್ತಾನೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ನಲ್ಲಿ ವಿನ್ ಆಗುದು ಪ್ರತಾಪೇ ವಿನ್ ಆಗುದು. ಈ ನಾನು ಹೇಳಿದ ಮಾತು ತಪ್ಪುದೇ ಇಲ್ಲ. ನಾನು ಎಂತೆಲ್ಲ ಪ್ರವಚನ ಮಾಡಿದ್ರೆ ಅದು ಇಷ್ಟರ ದಿವಸ ಆಗಿದೆ, ಆಗುತ್ತೆ, ಇನ್ನೂ ಸಾಗುತ್ತೆ. ನಾನು ಹೇಳಿದ ಆಗಿರೋದು ಆಗಿಲ್ಲ ಅಂದ್ರೆ ನಾನು ಹೇಳಿದನಲ್ಲ, ಇಷ್ಟು ತೆಗೆದು ರೀಲ್ಸ್ ಪಬ್ಲಿಕ್ ಆಗಿ ಆಗ್ತದೆ. ನೀವು ಸ್ಟಾರ್ಟ್ ಮಾಡುವ, ಮಾತಾಡಿ ಪ್ರಯೋಜನ ಇಲ್ಲ. ಓಕೆ, ಇಲ್ಲ ಯಾಗಿದೆ ವಿಡಿಯೋ? ನೀವು ಹೇಳಿದಾರಲ್ಲ, ತೆಗ್ದಾಗಿದೆ ನೋಡಿ ಯಾವ ಥರ ಕಾಣ್ತದೆ ಅಂತ. ಓಕೆ, ಕೊಟ್ಟ ಮಾತು ಯಾವತ್ತು ತಪ್ಪಿದವನಲ್ಲ ನಾನು. ನಗರ್ತಾ ಇದ್ದೇನೆ, ಇಷ್ಟಾಗಿ ಬೇಜಾರು, ಭಯಂಕರ ಬೇಜಾರು. ನಾನು ಹೇಳಿದ್ದು ಆಗ್ಬೋದು ಅನಿಸಿದ್ದೆ, ಆಗಿಲ್ಲ. ಓಕೆ, ಹೊರಡಿ ಈಗ ನೋಡಿ. ಓಕೆವಾ, ಮತ್ತೆ ಬ್ಲೇಡ್ ಹಾಕ್ಬೇಕಷ್ಟೇ. ಗೈಸ್, ಈ ಅಣ್ಣಂದ್ ಇದು ಮೆಚ್ಚಬೇಕು. ಗೈಸ್, ಮೊದಲ ಪ್ರತಾಪ್ ಗೆಲ್ತಾನಂತೇಳಿ ಬಹಳ ಕಾನ್ಫಿಡೆನ್ಸ್ ದಿಂದ ಹೇಳಿದ್ರು. ಬಟ್ ಅದು ಹಂಗಾಲಿಲ್ಲ. ಅವ್ರೊಂದು ಮಾತು ಕೊಟ್ಟಿದ್ರು, ಗೆಲ್ಲಿಲ್ಲ ಅಂತಂದ್ರ ಅರ್ಧ ಕಟ್ಟಿ ಅರ್ಧ ಮೀಸೆ ಬೋಳಿಸ್ತೀನಿ ಅಂತೇಳಿ. ಅದೇ ಪ್ರಕಾರ ನಡ್ಕೊಂಡಾರ್ರಿ ಅಣ್ಣಾರ. ಬಾರಿ ಸೂಪರ್ ಗೈಸ್. ಇದು ನಿಯತ್ತಿನ ಮಾತಂದ್ರ ಇದು ರೀ. ಗೈಸ್, ನೆಕ್ಸ್ಟ್ ಇಮೇಜ್ ನೋಡೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ಮತ್ತು ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ನಿನಗೆ ಏನೇನೋ ರೋಸ್ಟ್ ಮಾಡ್ತಾರೋ, ಏನೇನೋ ಬೈತಾರೆ, ನಿನಗೆ ಬಿಟ್ಬಿಡು, ಯಾಕೆ ಟಿಕ್ ಟಾಕ್ ಮಾಡ್ತಾ ಇದೀಯಾ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ, ನಿನಗೆ ಗುಟ್ಟಿಲ್ಲ ನಾನು ನಿನಗೆ ಹೇಳೋ ಥರ ಕೇಳೋಕ್ಕೆ ಅಂತ ಹೇಳಿದೆ ನನ್ನ ಫ್ರೆಂಡಿಗೆ. ಯಾಕೆ ಅಂದರೆ ಟಿಕ್ ಟಾಕ್ ಬಂದಮೇಲೆ ನಾನು ಡಿಪ್ಲೊಮಾಗೆ ಹೋಗಿದ್ದೆ. ಅದೆಂಥದ್ದು ಹೇಳ್ತಾರಲ್ಲ, ಡಿಪ್ಲೊಮೇಷನ್, ಅದೇ ಹೋಗ್ಬಿಡ್ತಾರಲ್ಲ ಎಲ್ಲೋ ಡಿಪ್ಲೊಮಾ. ರೇಷ್ಮಾ ಆಂಟಿ ಡಿಪ್ಲೊಮಾಕ್ ಹೋಗಿಲ್ಲ ಅಂತ ಏನೋ ಒಂಥರ ಹೋಗ್ತಾರಲ್ಲ, ಅದಕ್ಕೇನಂತಾರೆ ಡಿಪ್ಲೊಮಾ. ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ನಾನು, ಹಂಗಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಏನೋ ಒಂದು ಡಿಪ್ಲೊಮಾದಿಂದ ಬಂದಾರ. ಇದು ಟಿಕ್ ಟಾಕ್ ಬಂದಮೇಲೆ, ಇದು ಇನ್ಸ್ಟಾಗ್ರಾಮ್ ಬಂದಮೇಲೆ ನಾವು ಉಳಿದಿರೋದು. ಆಂಟಿ, ಅದು ಡಿಪ್ಲೊಮಾ ಅಲ್ಲ, ಡಿಪ್ರೆಷನ್. ನಮಗೆ ಒಂಥರ ಎಂಜಾಯ್ಮೆಂಟ್ ಕೊಡ್ತಿರೋದು. ನಾವು ಮಾತಾಡ್ತಿರೋದು ಜನಕ್ಕೆಲ್ಲ ಹೋಗ್ತಿದೆ, ಜನ ಕಮೆಂಟ್ಸ್ ಹಾಕ್ತಾರೆ, ಓದ್ಕೊಂಡು ಏನೋ ಒಂಥರ ಖುಷಿ ಆಗುತ್ತೆ, ಎಷ್ಟೋ ಖುಷಿ ಆಗುತ್ತೆ. ಈ ಟಿಕ್ ಟಾಕ್ ಬಂದಮೇಲೆ ಜೀವನ ಬಂದಿರೋದು, ಹೊಸ ಜೀವನ. ನಮ್ಮ ಹಳೆ ಗಂಡ ಹೋಗಿ ಹೊಸ ಗಂಡ ಬಂದಂಗೆ ಆಯಿತು. ಹಂಗೆ ಜೀವನ ಚೆನ್ನಾಗಾಗಬೇಕು ಅಂದರೆ ನಾವು ಇಲ್ದ್ರಲ್ಲಿ ಬಂದಮೇಲೆ ನಮಗೆ ಚೆನ್ನಾಗಾಗಿರೋದು. ಇದು ನಾವು ಟಿಕ್ ಟಾಕ್ ಮಾಡಾದ್ಮೇಲೆ ನಮಗೆ ಚೆನ್ನಾಗಿ ಇಂಪ್ರೂವೇಷನ್ ಎಲ್ಲ ಬರ್ತಿರೋದು. ಇಂಪ್ರೂವೇಷನ್ ಒಂದು ಕಲಿತಿರೋದು, ಎಂಥದ್ದು ಒಂದು ಕಲಿತಿರೋದು, ಗೊತ್ತಾಯ್ತಾ? ಟಿಕ್ ಟಾಕ್ ಮಾಡಿಲ್ಲ ಅಂದರೆ ನಾವು ಇರೋದೆಲ್ಲ ಡಿಪ್ಲೊಮೇಷನ್ಗೆ ಹೋಗ್ಬಿಡ್ತೀವಿ. ಹಂಗೆ, ಓಕೆನಾ? ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಆಮೇಲೆ ನನಗೆ ಪ್ರೀತಿ ಕೊಡಿ. ನೀವು ಹಿಂಗೆ ಮುಂದೆ ಬೆಳೆಸ್ತಾ ಇರಿ. ನಾನು ಕಷ್ಟಪಟ್ಟು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ, ಓಕೆನಾ? ಓಕೆ, ಬಾಯ್. ಗೈಸ್, ನೆಕ್ಸ್ಟ್ ಇಮೇಜ್ ನೋಡೋಣ ಬರ್ರಿ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ದೇಶದಲ್ಲಿರುವ ತಾಯಿಗೂ ಅಮೆರಿಕ ದೇಶದಲ್ಲಿರುವ ತಾಯಿಗೂ ಏನು ವ್ಯತ್ಯಾಸ ಗೊತ್ತಾ ನಿಮ್ಗೆ? ಹಾ ಸರ್, ಗೊತ್ತು ನನಗೆ. ಏನ್ ಗೊತ್ತೇಳಪ್ಪ ನೋಡೋಣ. ಸರ್, ಅಮೆರಿಕ ದೇಶದಲ್ಲಿರುವ ತಾಯಂದಿರು ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಮೈ ಬಾಯ್ ಅಂತಾರೆ ಸರ್. ಅದೇ ನಮ್ಮ ದೇಶದಲ್ಲಿರುವ ತಾಯಂದಿರು ಆ ಸುಡುಗಾಡ್ ಮೊಬೈಲ್ ಬಿಸಾಕಿ ಸುಮ್ಮನೆ ಮಲ್ಕೊಂತೆ ಇಲ್ಲ, ಚಾಕ್ಲೇಟ್ ಬೇಕಾ ಅಂತ ಕೇಳ್ತಾರೆ ಸರ್. ನಿಜವಾಗ್ಲೂ ಗೈಸ್, ಆ ಅಣ್ಣ ಹೇಳಿದ್ದು ನಿಜವಾಗ್ಲು. ಮೊಬೈಲ್ ಹೋಗೋದು ಮಕ್ಕು ಅಂತ ಹೇಳ್ತಾರ್ರಿ. ಇನ್ನ ಹಂಗ ಮಾತ್ನಾಗ ಹೇಳಿದ್ರೆ ಚಲೋ, ಇಲ್ಲ ಅಂತಂದ್ರ ಕಾಲ್ಮರಿ ತಗೋತಾರ. ಕಾಲ್ಮರಿ ತಗೊಂಡ್ ಹೊಡೆದ ಹೇಳ್ತಾರ ನಮ್ ಕಡೆ. ನಮ್ ತಾಯಂದ್ರ ಹಂಗ ನಮ್ ಕಡೆ. ನಮ್ ಭಾರತೀಯ ತಾಯಂದ್ರ ಅದೇ ತರ. ಗಾಯ್ಸ್, ಇವತ್ತಿನ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೇಜ್ಗಳನ್ನ ನಿಮಗೋಸ್ಕರ ತಗೊಂಡ್ಬರ್ತೀನ್ರಿ. ಹಾಗಾದ್ರೆ ಮತ್ತೆ ತಡ ಗಾಯ್ಸ್, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ.
ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.